What is the minimum amount that you expect from your future partner to earn? 20 lakh, 35, 40 lakh. Ideally 50 lakh. ವಾರೇ ಮೇರಿ ಶೇರ್. ಇಲ್ಲಿ ಇಂಡಿಯಾದಲ್ಲಿರೋರಿಗೆ ಜಾಬ್ ಸಿಗೋದೇ ಕಷ್ಟ ಆಗಿದೆ. ಅದರಲ್ಲಿ ಅಕ್ಕಂಗೆ 50 LPA ಜಾಬ್ ಸಿಗೋ ಹಸ್ಬೆಂಡ್ ಬೇಕಂತೆ. ಅಕ್ಕಂಗೆ ಅವ್ರ ಡ್ರೀಮ್ ಹಸ್ಬೆಂಡ್ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಇವತ್ತು ಹೇಳೋದನ್ನ ನೀವೇನಾದರೂ ಕಂಪ್ಲೀಟಾಗಿ ಕೇಳಿದ್ರಿ ಅಂತ ಅಂದರೆ, ನೀವು ಇಂಟರ್ವ್ಯೂವರ್ ಮುಂದೆ ಕೂತಾಗ ಅವ್ರು ಕೇಳೋ ಯಾವುದೇ ಕ್ವಶನ್ಗಾಗಲಿ ಕಣ್ಣು ಮುಚ್ಕೊಂಡು ಆನ್ಸರ್ ಹೇಳ್ತೀರಾ. ನೀವು ಇಂಟರ್ವ್ಯೂವರ್ ಮುಂದೆ ಕೂತಾಗ ನಿಮಗೆ ಬೇಕಾಗಿರೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಕಿಲ್ ಏನು ಗೊತ್ತಾ? ಕಾನ್ಫಿಡೆನ್ಸ್. ಬಿಕಾಸ್ ನೀವು ಏನೇ ಸ್ಕಿಲ್ಸ್ನ ಕಲ್ತ್ಕೊಂಡೋಗಿ ಇಂಟರ್ವ್ಯೂವರ್ ಮುಂದೆ ಕೂತಾಗ ನೀವೇನಾದರೂ ಅವ್ರು ಕೇಳಿರೋ ಕ್ವಶನ್ಗೆ ಕಾನ್ಫಿಡೆಂಟಾಗಿ ಆನ್ಸರ್ ಹೇಳಿಲ್ಲ ಅಂತ ಅಂದರೆ, ಯಾವುದೇ ಇಂಟರ್ವ್ಯೂವರ್ ಆಗಲಿ ಈ ಹುಡುಗ ನಮ್ಮ ಕಂಪ್ನಿಗೆ ಸರಿ ಇಲ್ಲ ಅಥವಾ ಈ ಹುಡುಗಿ ನಮ್ಮ ಕಂಪ್ನಿಗೆ ಸರಿ ಇಲ್ಲ ಅನ್ನೋದನ್ನ ಅವ್ರು ಅಲ್ಲೇ ಡಿಸೈಡ್ ಮಾಡ್ತಾರೆ. ಕಾನ್ಫಿಡೆನ್ಸ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದಂತ ನೀವೇನಾದರೂ ನನ್ನನ್ನು ಕೇಳಿದ್ರಿ ಅಂತ ಅಂದರೆ, ಕಾನ್ಫಿಡೆನ್ಸ್ ಈಸ್ ಈಕ್ವಲ್ ಟು ಕಲೆಕ್ಷನ್ಸ್ ಆಫ್ ರಿಸಲ್ಟ್. ಅಂದರೆ ನೀವು ಪ್ರತಿದಿನ ಏನೇನು ಕಲಿತಾ ಹೋಗ್ತೀರಾ, ಎಷ್ಟು ಜಾಸ್ತಿ ಕಲಿತಾ ಹೋಗ್ತೀರಾ, ಯಾವ್ಯಾವ ಸ್ಕಿಲ್ನ ಕಲಿತಾ ಹೋಗ್ತೀರಾ, ಅದೇನು ಮಾಡುತ್ತೆ ನಿಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ. ಆದಷ್ಟು ನೀವು ಕಲ್ತಿರೋ ಸ್ಕಿಲ್ಸ್ನ ಏನು ಮಾಡಿ ಅಂತ ಅಂದರೆ ಶೋಕೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಶೋಕೇಸ್ ಅಂತ ಅಂದರೆ ಸುಮ್ಮನೆ ಫೋಟೋನೋ ಅದು ಇದು ತೆಗ್ಬಿಟ್ಟು ಹಾಕೋದಲ್ಲ. ಟ್ರೈ ಟು ಸ್ಪೀಕ್. ಏನು ಕಲ್ತ್ರಿ ಅದನ್ನು ಸ್ಪೀಕ್ ಮಾಡಿ. ಲಿಂಕ್ಡ್ಇನ್ನಲ್ಲಿದೆ ಅಥವಾ ಇನ್ಸ್ಟಾಗ್ರಾಮ್ ಇದೆ, ಯಾವುದ್ರಲ್ಲಾದ್ರು ಪೋಸ್ಟ್ ಮಾಡಿ. ಇದೇನು ಮಾಡುತ್ತೆ, ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಅನ್ನೋದು ಹೈಪ್ ಅಲ್ಲ, ಇಟ್ ಈಸ್ ಅ ಪ್ರೂಫ್ ಆಫ್ ಎವಿಡೆನ್ಸ್. ಅದು ಯಾವಾಗ ವರ್ಕ್ ಆಗುತ್ತೆ? ನೀವು ಇಂಟರ್ವ್ಯೂವರ್ ಮುಂದೆ ಕೂತ್ಬಿಟ್ಟು ನೀವು ಇಂಟರ್ವ್ಯೂ ಪಾಸ್ ಮಾಡ್ತೀರಾ ಅಲ್ವಾ, ಆವಾಗ ವರ್ಕ್ ಆಗುತ್ತೆ. ಸೊ ಇವಾಗ ಏನು ಮಾಡೋಣ ಅಂತ ಅಂದ್ರೆ, ನಿಮ್ಮೆಲ್ಲರದು ಕಾನ್ಫಿಡೆನ್ಸ್ ಚೆಕ್ ಮಾಡೋಣ. ನಾನು ನಿಮ್ಮೆಲ್ಲರ ಕಾನ್ಫಿಡೆನ್ಸ್ ಚೆಕ್ ಮಾಡ್ಬೇಕಂತ ಅಂದರೆ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಕಮೆಂಟ್ ಹಾಕಿ. ಹಂಗಂತ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ಬೇಡಿ. ಸೊ ರಿಲೇಟೆಡ್ ಟು ಸ್ಕಿಲ್ಸ್ ಆರ್ ರಿಲೇಟೆಡ್ ಟು ಯುವರ್ ಪ್ಲೇಸ್ಮೆಂಟ್, ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಚೆಕ್.